ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ಹಣದ ಬೆಲೆ ಬಗ್ಗೆ ತಿಳಿಸ್ಕೊಡ್ತೇನೆ. ಒಬ್ಬ ವ್ಯಾಪಾರಿ ಇದ್ದ. ಅವನು ತನ್ನ ವ್ಯವಹಾರದಲ್ಲಿ ಉತ್ತಮ ಹೆಸರು ಗಳಿಸಿದ್ದ. ಜೊತೆಗೆ ಸಾಕಷ್ಟು ಸಂಪಾದನೆಯೂ ಇದ್ದುದರಿಂದ ಅವನ ಸುಖಿ ಜೀವನಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಅವನಿಗೆ ಒಬ್ಬ ಮಗನಿದ್ದ. ಅವನದ್ದೇ ಚಿಂತೆ. ತಾಯಿ ಇಲ್ಲದ ಮಗ ಎಂದು ತುಸು ಹೆಚ್ಚೇ ಪ್ರೀತಿಯಿಂದ ಬೆಳೆಸಿದ್ದ. ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಗನಿಗೆ ಖರ್ಚು ವೆಚ್ಚ ಯಾವುದರ ಬಗ್ಗೆಯೂ ಕಾಳಜಿಯಾಗಲಿ ಜವಾಬ್ದಾರಿಯಾಗಲಿ ಇರಲಿಲ್ಲ. ತನ್ನ ನಂತರ ವ್ಯವಹಾರ ನೋಡಿಕೊಂಡು ಹೋಗಬೇಕಾದ ಮಗ ಈ ರೀತಿಯಾದರೆ ಮುಂದಿನ ಭವಿಷ್ಯವೇನು ಎಂಬ ಚಿಂತೆ ತಂದೆಗೆ ಕಾಡುತ್ತಾ ಇತ್ತು. ಮಗನಿಗೆ ಹಲವು ರೀತಿಯಿಂದ ಬುದ್ಧಿ ಹೇಳಿ ಸೋತಿದ್ದ. ಮಗನನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕೆಂದು ಪ್ರಯತ್ನದಲ್ಲಿದ್ದ. ತಂದೆಗೆ ಒಂದು ಉಪಾಯ ಹೊಳೆಯಿತು. ಮಗನನ್ನು ಕರೆದು 1,000 ರೂಪಾಯಿ ಕೊಟ್ಟು ಅದನ್ನು ಮನೆಯ ಪಕ್ಕದ ನೀರಿಲ್ಲದ ಹಾಳು ಬಾವಿಗೆ ಎಸೆದು ಬರುವಂತೆ ಹೇಳಿದ. ಆಗ ಮಗ ಯಾಕೆ ಎಸಿಬೇಕು, ಏಕೆ, ಏನು, ಎಂತು ಅಂತ ಏನನ್ನೂ ವಿಚಾರಿಸದೆ ಅಪ್ಪ ಹೇಳ್ದ ಅಂತ ಹೇಳ್ಬಿಟ್ಟು ಆ ಹುಡುಗ ಹಿಂದು ಮುಂದು ಯೋಚಿಸದೆ ತಂದೆ ಹೇಳಿದಂತೆ ಬಾವಿಗೆ ಎಸೆದು ಬಂದ. ಇದು ಹೀಗೆ 1 ವಾರ ಮುಂದುವರೆಯಿತು. 1 ವಾರ ತನಕ ಮುಂದುವರೆತಾನೇ ಇತ್ತು. ನಂತರ ತಂದೆ ಮಗನಿಗೆ ಹೇಳಿದ, ಇಂದು ಸಂಜೆಯೊಳಗೆ ನೀನೇ ಸ್ವಂತವಾಗಿ 1,000 ರೂಪಾಯಿ ದುಡಿದು ತರಬೇಕು. ಯಾರ ಬಳಿಯೂ ಹಣವನ್ನು ಕೇಳಕೂಡದು. ಪ್ರಾಮಾಣಿಕವಾಗಿ ನೀನೇ ದುಡಿದು ತರಬೇಕು ಎಂದ. ನೀನೇ ಕಷ್ಟಪಟ್ಟು ದುಡಿದು 1,000 ರೂಪಾಯಿನ ತಂದ್ಕೊಡ್ಬೇಕು ಇವತ್ತು ಸಂಜೆ ಒಳಗಡೆ ಅಂತ ಹೇಳ್ತಾನೆ. ಇದೆಲ್ಲ ಯಾವ ಲೆಕ್ಕ, ಆರಾಮವಾಗಿ ತರಬಹುದು ಎಂದುಕೊಂಡ ಅವರ ಮಗ. ಆದರೆ ಆತ ನೆನೆಸಿದಂತೆ ಅಷ್ಟು ಸಲೀಸಾಗಿ ಇರಲಿಲ್ಲ. ಅವನು ಅನ್ಕೊಂಡಂಗೆ ಸಲೀಸಾಗಿರ್ಲಿಲ್ಲ. ಯಾರೂ ಕೆಲಸ ಕೊಟ್ಟರು? ಅವನಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಎಕ್ಸ್ಪೀರಿಯನ್ಸ್ ಅಂತೆ, ಅದು ಇದು ಏನೇನೋ ಕೇಳ್ತಾರೆ. ಅಲ್ಲದೆ ಅವರು ಹೇಳುವ ಕೆಲಸ ಇವನಿಂದ ಸಾಧ್ಯವಾಗುವಂಥದ್ದು ಆಗಿರಲಿಲ್ಲ. ಆದರೂ ಕೂಲಿ ಮಾಡಿ ಕಷ್ಟಪಟ್ಟು 1,000 ರೂಪಾಯಿ ಗಳಿಸಿ ಖುಷಿಯಿಂದ ತಂದೆಗೆ ಕೊಟ್ಟ. ತಂದೆಗೆ ಮಗನ ಬಗ್ಗೆ ಖುಷಿಯಾದರೂ ತೋರ್ಪಡಿಸಿಕೊಳ್ಳದೆ ಆ ಹಣವನ್ನು ಬಾವಿಗೆ ಎಸೆದು ಬಾ ಎಂದು ಹೇಳಿದರು. ಅಷ್ಟು ಕಷ್ಟಪಟ್ಟು ದುಡಿದು ತಂದ ಹಣವನ್ನು ಇಷ್ಟು ಸಲೀಸಾಗಿ ಬಾವಿಗೆ ಎಸೆದು ಬಿಡು ಅಂದು ಬಿಟ್ಟರಲ್ಲ ಎಂದು ತಂದೆಯೊಡನೆ ವಾದಿಸಿದ. ಆಗ ಮಗನನ್ನು ನೋಡಿ ತಂದೆ ನಗುತ್ತಾ ಹೇಳಿದರು, ಇಷ್ಟು ದಿನ ನಾನು ಸಂಪಾದಿಸಿದ ಹಣವನ್ನು ಕೊಟ್ಟು ಎಸೆದು ಬಾ ಎಂದಾಗ ಆ ಹಣವನ್ನು ಹೇಗೆ ಕಷ್ಟಪಟ್ಟು ಸಂಪಾದಿಸಿರಬಹುದು ಎಂಬುದನ್ನು ಯೋಚಿಸದೆ ಹೋದೆಯಲ್ಲ. ಈಗ ನೀನೇ ಶ್ರಮವಹಿಸಿ ಸಂಪಾದಿಸಿದಾಗ ಅದರ ಬೆಲೆ ಗೊತ್ತಾಗಿರಬೇಕಲ್ಲ ಎಂದ. ಮಗನಿಗೆ ತನ್ನ ತಪ್ಪಿನ ಅರಿವಾಯಿತು. ಸುಮ್ಮನೆ ಆರಾಮವಾಗಿ ಹಣ ಬರಲಾರದು. ಅದನ್ನು ಕಷ್ಟಪಟ್ಟು ಸಂಪಾದಿಸಬೇಕು. ದುಡಿದು ಸಂಪಾದಿಸಿ ಖರ್ಚು ಮಾಡಿದರೆ ಹೆಚ್ಚು ಉತ್ತಮ ಎಂಬುದನ್ನು ಅರಿತುಕೊಂಡ. ನಂತರ ತಂದೆ ಕೆಲಸದಲ್ಲಿ ಜವಾಬ್ದಾರಿ ತೆಗೆದುಕೊಂಡು ನಿಭಾಯಿಸತೊಡಗಿದ. ದುಡಿಯದೆ ಗಳಿಸಿದ ಹಣದ ಮಹತ್ವ ಗೊತ್ತಾಗೋದು ಪರಿಶ್ರಮದಿಂದ ಗಳಿಸಿದರೆ ಮಾತ್ರ ಅದರ ಬೆಲೆ ತಿಳಿಯುತ್ತದೆ. ನಾವೇನು ಕಷ್ಟಪಡ್ದೇನೆ ಹಣ ಬರಬೇಕು ಅಂತ ಅಂದ್ರೆ ಅದು ಯಾವತ್ತೂ ಬರುವುದಿಲ್ಲ. ನಾವು ಕಷ್ಟಪಡ್ಬೇಕಾಗಿತ್ತೆ. ನಮ್ಮ ಅಪ್ಪ ದುಡ್ದಿದ್ದ ದುಡ್ಡಲ್ಲಿ ನಾವು ಏನೋ ಮಜಾ ಮಾಡ್ಕೊಂಡು ಹೆಂಗ್ ಬೇಕೋ ಹಂಗ್ ಖರ್ಚು ಮಾಡ್ತೀವಿ. ನಮ್ಮ ಅಪ್ಪಾಜಿ ಏನಿಗೆ ಎಷ್ಟು ಕೇಳಿದ್ರು ದುಡ್ಡು ಕೊಡ್ತಾರೆ ಬಿಡು ಅಂತ ಹೇಗ್ ಬೇಕೋ ಹಾಗೆ ಖರ್ಚು ಮಾಡ್ತೀವಿ. ಆದ್ರೆ ನಾವೇ ಕಷ್ಟಪಟ್ಟು ಶ್ರಮ ವಹಿಸಿ ಕಷ್ಟಪಟ್ಟು ದುಡ್ಡು ಬಂದಿರುತ್ತಲ್ಲ, ಅದರಿಂದ ಸಿಕ್ಕಿರ್ತಕ್ಕಂಥ ಹಣ, ಕಷ್ಟಪಟ್ಟು ದುಡ್ದಾಗ ಸಿಕ್ಕಿರ್ತಕ್ಕಂಥ ಹಣದಲ್ಲಿ ನಾವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಕಷ್ಟಪಟ್ಟು ದುಡ್ದಿದೀವಪ್ಪ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಆದ್ರೆ ಬೇರೆಯವರಿಂದ ಬಂದಿದ್ದ ದುಡ್ಡು ಹೆಂಗೋ ಬಂದಿದೆ ಬಿಡು ಅಂತ ಹೇಳ್ಬಿಟ್ಟು ಹೇಗ್ ಬೇಕೋ ಹಾಗೆ ನಾವು ಖರ್ಚು ಮಾಡ್ತಾ ಹೋಗ್ತೇವೆ. ಅದಕ್ಕೆ ಹೇಳೋದು, ಪರಿಶ್ರಮದಿಂದ ಬಂದಂತಹ ಫಲ ನಮಗೆ ಹಣದ ಬೆಲೆಯನ್ನ ತಿಳಿಸುತ್ತೆ. ನಾವ್ ಯಾವಾಗ್ಲೂ ಕಷ್ಟಪಟ್ಟಿರ್ತಕ್ಕಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಗೆ ಹೇಳ್ತಾರೆ, ಹಾಗಾದ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಉದಾಹರಣೆ ಆಗುತ್ತೆ. ನಾವು ಕಷ್ಟಪಟ್ಟು ಕೈ ಕೆಸರು ಮಾಡ್ಕೊಂಡ್ರೇನೆ ನಮಗೆ ಮೊಸರು ಸಿಗಕ್ ಸಾಧ್ಯ ಅಂತ. ಧನ್ಯವಾದಗಳು. ಇದೇ ತರದ ವಿಡಿಯೋಗಳನ್ನ ನೋಡ್ತಾ ಇರಿ.